ಕೇವಲ 100-200 ಕಿಲೋಮೀಟರ್ ಅಲ್ಲ, ಬರೋಬ್ಬರಿ 10,000 ಕಿಲೋಮೀಟರ್ ಉದ್ದದ ದೈತ್ಯ ಮೋಡವೊಂದು ಭಾರತದಿಂದ ಶುರುವಾಗಿ ದಕ್ಷಿಣ ಕೊರಿಯಾದವರೆಗೂ ಆವರಿಸಿಕೊಂಡಿದೆ. ಒಂದ್ ಕಡೆ ಪ್ರಪಂಚದ ವಿಜ್ಞಾನಿಗಳೆಲ್ಲ ಸೂಪರ್ ಎಲ್ ನೀನೋ ಬರ್ತಾ ಇದೆ, ಈ ವರ್ಷ ಭಾರತದಲ್ಲಿ ಭೀಕರ ಬರಗಾಲ ಬರುತ್ತೆ ಅಂತ ನಡುಕ್ತಾ ಇದ್ರೆ, ಇನ್ನೊಂದು ಕಡೆ ಪ್ರಕೃತಿ ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ಬರೋಬ್ಬರಿ 10,000 ಕಿಲೋಮೀಟರ್ ಉದ್ದದ ಮೆಗಾ ಕ್ಲೌಡ್ ಅನ್ನ ಸೃಷ್ಟಿ ಮಾಡಿಟ್ಟಿದೆ. ಯಾಕಂದ್ರೆ ಈ ಫೋಟೋದಲ್ಲಿ ಇರೋದು ಸಾಮಾನ್ಯ ಮೋಡವಲ್ಲ, ಇದು ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ವಿದ್ಯಮಾನ. ವಿಜ್ಞಾನಿಗಳೇ ಒಮ್ಮೆ ಬೆಚ್ಚಿ ಬೀಳುವಂತೆ ಮಾಡಿರುವ ಈ ದೈತ್ಯ ಮೋಡದ ರಹಸ್ಯವನ್ನ, ಇದು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನ, ಮತ್ತು ಇದರಿಂದ ಭಾರತದ ಮೇಲೆ ನಿಮ್ಮೆಲ್ಲರ ಮೇಲೆ ಆಗುವ ಪರಿಣಾಮಗಳೇನು, ಏನಿದು ಪ್ರಕೃತಿಯ ವಿಸ್ಮಯ, ಇದರಿಂದ ನಮಗೆ ಅಪಾಯ ಕಾದಿದ್ಯಾ ಅಥವಾ ಈ ಬಾರಿ ರೆಕಾರ್ಡ್ ಬ್ರೇಕ್ ಮಳೆಯಾಗ್ಲಿದ್ಯಾ, ಭೂಮಿಯ ಮೇಲಿನ ಹವಾಮಾನವೇ ಸಂಪೂರ್ಣವಾಗಿ ಬದಲಾಗಿ ಹೋಯ್ತಾ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಆಕಾಶದಲ್ಲಿ ಮೋಡಗಳನ್ನ ನೋಡಿದಾಗ ಅವು ಹೇಗಿರ್ತಾವೆ, ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಪ್ಯಾಸೇಜ್ ತರ ಹರಡಿಕೊಂಡಿರ್ತಾವೆ. ಒಂದ್ ಕಡೆ ಮೋಡ ಇದ್ರೆ ಇನ್ನೊಂದು ಕಡೆ ಖಾಲಿ ಆಕಾಶ ಕಾಣ್ತಿರುತ್ತೆ. ಆದ್ರೆ ಈಗ ಸ್ಯಾಟಲೈಟ್ ಕ್ಯಾಮ್ರಾಗಳಲ್ಲಿ ಸೆರೆಯಾಗಿರುವ ಈ ದೃಶ್ಯವನ್ನ ನೋಡಿದ್ರೆ ಪ್ರಕೃತಿ ತನ್ನ ಗಡಿಯನ್ನ ಮೀರಿ ಬೆಳೆದಿದ್ಯಾ ಅಂತ ಅನ್ಸುತ್ತೆ. ಈ ಸ್ಯಾಟಲೈಟ್ ಇಮೇಜ್ ಅನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ. ಭಾರತದ ಈಶಾನ್ಯ ಭಾಗದಿಂದ, ಅಂದ್ರೆ ನಮ್ಮ ನಾರ್ತ್ ಈಸ್ಟ್ ಇಂಡಿಯಾದಿಂದ ಶುರುವಾಗಿ ಹಿಮಾಲಯದ ಪರ್ವತ ಶ್ರೇಣಿಗಳ ಮೇಲೆ ಹಾದು ಹೋಗಿ ಅಲ್ಲಿಂದ ಟಿಬೆಟ್, ಮಧ್ಯ ಚೀನಾ, ಪೂರ್ವ ಚೀನಾ, ತೈವಾನ್, ಜಪಾನ್ ಹಾಗೂ ದಕ್ಷಿಣ ಕೊರಿಯಾದವರೆಗೂ ಈ ಒಂದು ಬಿಳಿ ಬಣ್ಣದ ದೈತ್ಯ ಬ್ಯಾಂಡ್ ಆವರಿಸಿಕೊಂಡಿದೆ. ಇದು ಎಂತ ದೈತ್ಯಾಕಾರದ ವಿದ್ಯಮಾನ ಅಂದ್ರೆ, ಭೂಮಿಯ ಮೇಲೆ ಸಮುದ್ರದಲ್ಲಿ ಒಂದು ದೊಡ್ಡ ಸುನಾಮಿ ಅಪ್ಪಳಿಸಿದ್ರೆ ಹೇಗಿರುತ್ತೋ ಅದೇ ರೀತಿ ಆಕಾಶದಲ್ಲಿ ಅಂಥದ್ದೇ ಒಂದು ಭೀಕರವಾದ ಮೋಡಗಳ ಸುನಾಮಿ ಸೃಷ್ಟಿಯಾಗಿದೆ. ಏಕಕಾಲದಲ್ಲಿ ಇಷ್ಟೊಂದು ಉದ್ದದ ಮೋಡ ಸೃಷ್ಟಿಯಾಗುವುದು ಸಾಮಾನ್ಯ ಮಾತೇ ಅಲ್ಲ. ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಎಲ್ ನೀನೋ ಬರುತ್ತೆ, ಮಳೆ ಕೈ ಕೊಡುತ್ತೆ ಅಂತ. ಆದ್ರೆ ಈ 10,000 ಕಿಲೋಮೀಟರ್ ಉದ್ದದ ರೈನ್ ಬ್ಯಾಂಡ್ ನೋಡಿದ್ರೆ ಏಷ್ಯಾ ಖಂಡದಾದ್ಯಂತ ಮಾನ್ಸೂನ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಅರ್ಥವಾಗುತ್ತೆ. ಇದು ಏಷ್ಯಾ ಖಂಡದಾದ್ಯಂತ ಭಾರಿ ಮಳೆ ಸುರಿಸುವ ಶಕ್ತಿಯನ್ನ ಹೊಂದಿದೆ. ಹಾಗಾದ್ರೆ ಈ 10,000 ಕಿಲೋಮೀಟರ್ ಉದ್ದದ ಮೋಡ ನಿಜಕ್ಕೂ ಒಂದೇ ಮೋಡನಾ ಅಥವಾ ಇದರ ಹಿಂದೆ ಬೇರೆಯದ್ದೇ ಸೈನ್ಸ್ ಇದೆಯಾ? ನೀವು ಸ್ಯಾಟಲೈಟ್ ಇಮೇಜ್ ನಲ್ಲಿ ನೋಡಿದಾಗ ಇದೊಂದು ಸಿಂಗಲ್, ಅಂದ್ರೆ ಒಂದೇ ಒಂದು ಬೃಹತ್ ಮೋಡದ ತರಹ ಕಾಣಿಸುತ್ತೆ. ಆದರೆ ಸತ್ಯ ಏನಪ್ಪಾ ಅಂದ್ರೆ ಇದು ಒಂದೇ ಮೋಡ ಅಲ್ಲ. ಹೌದು, ಈ ಸ್ಯಾಟಲೈಟ್ ಫೋಟೋ ನಮ್ಮ ಕಣ್ಣಿಗೆ ಮಂಕು ಬೂದಿ ಎರಸ್ತಾ ಇದೆ. ಇದೊಂದು ಕಣ್ಕಟ್ಟು ಅಥವಾ ಇಲ್ಯೂಷನ್ ಅಷ್ಟೇ. ರಿಯಾಲಿಟಿ ಏನಪ್ಪಾ ಅಂದ್ರೆ ಆಕಾಶದಲ್ಲಿ ಕಮ್ಯುಲೋ ನಿಂಬಾಸ್ ಅಂತ ಕರೆಯಲ್ಪಡುವ ಸಾವಿರಾರು ದೈತ್ಯ ಕಪ್ಪು ಮೋಡಗಳು ಒಟ್ಟಾಗಿ ಸೇರ್ಕೊಂಡಿದೆ. ನಿಮ್ಗೆ ಗೊತ್ತಿರಬಹುದು ಈ ಕಮ್ಯುಲೋ ನಿಂಬಾಸ್ ಮೋಡಗಳು ಎಂತಹ ಭೀಕರ ಅಂದ್ರೆ ಇವು ಆಕಾಶದಲ್ಲಿ ಮೈಲುಗಟ್ಟಲೆ ಎತ್ತರಕ್ಕೆ ಬೆಳೆಯುತ್ತವೆ, ಕಡು ಕಪ್ಪು ಬಣ್ಣದಲ್ಲಿರುತ್ತವೆ ಮತ್ತು ಗುಡುಗು, ಮಿಂಚು, ಸಿಡಿಲು ಸಹಿತ ರಣ ಭಯಂಕರ ಮಳೆ ಸುರಿಸುವ ಶಕ್ತಿ ಇವುಗಳಿಗಿರುತ್ತೆ. ಇಂಥ ಸಾವಿರಾರು ದೈತ್ಯ ಮೋಡಗಳು, ಮಳೆಯ ಬ್ಯಾಂಡ್ಗಳು, ಥಂಡರ್ ಸ್ಟ್ರಾಮ್ಗಳು ಎಲ್ಲವೂ ಒಂದಕ್ಕೊಂದು ಮರ್ಜ್ ಆಗಿವೆ. ಒಂದೇ ವಾತಾವರಣದ ಸರ್ಕ್ಯುಲೇಷನ್ ನಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಸ್ಯಾಟಲೈಟ್ ಕ್ಯಾಮ್ರಾಗೆ ಅದು ಒಂದೇ ಒಂದು ಉದ್ದದ ದೈತ್ಯ ಮೋಡದ ಪಟ್ಟಿ ತರ ಕಾಣಿಸ್ತಾ ಇದೆ. ಹಾಗಾದ್ರೆ ಬೇರೆ ಬೇರೆ ಕಡೆ ಇರಬೇಕಾದ ಈ ಸಾವಿರಾರು ದೈತ್ಯ ಮೋಡಗಳು ಒಂದೇ ನೇರದಲ್ಲಿ ಹೀಗೆ ಸೇರಿಕೊಳ್ಳೋದಕ್ಕೆ ಕಾರಣವೇನು? ಏನಿದರ ಹಿಂದಿನ ರಹಸ್ಯ? ಭೂಮಿಯ ಯಾವ ಶಕ್ತಿ ಇವುಗಳನ್ನ ಹೀಗೆ ಮ್ಯಾಗ್ನೆಟ್ ತರಹ ಎಳೆದು ತಂದು ಒಂದೇ ಕಡೆ ನಿಲ್ಲಿಸಿದೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಏಷ್ಯನ್ ಸಮರ್ ಮಾನ್ಸೂನ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಗಮನವಿಟ್ಟು ಕೇಳಿ ಸ್ನೇಹಿತರೆ, ಏಷ್ಯಾ ಖಂಡದಲ್ಲಿ ಮಳೆ ತರುವ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. ಮೊದಲೇದು ಸೌತ್ ಏಷ್ಯನ್ ಮಾನ್ಸೂನ್, ಅಂದ್ರೆ ನಮ್ಮ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಮತ್ತು ಶ್ರೀಲಂಕಾಗೆ ಮಳೆ ತರುವ ಸಿಸ್ಟಮ್. ಇದು ಜೂನ್ ತಿಂಗಳಲ್ಲಿ ಕೇರಳಕ್ಕೆ ಎಂಟ್ರಿ ಕೊಡುತ್ತೆ. ಇದಕ್ಕೆ ತೇವಾಂಶ ಎಲ್ಲಿಂದ ಸಿಗುತ್ತೆ? ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಇಡೀ ಹಿಂದೂ ಮಹಾಸಾಗರದಿಂದ. ಎರಡನೇದು ಈಸ್ಟ್ ಏಷ್ಯನ್ ಮಾನ್ಸೂನ್. ಇದು ನಮ್ಮ ಸಿಸ್ಟಮ್ಗಿಂತ ಸಂಪೂರ್ಣವಾಗಿ ಬೇರೆ. ಚೀನಾ, ತೈವಾನ್, ಉತ್ತರ ಕೊರಿಯಾಗೆ ಮಳೆ ತರುವ ಸಿಸ್ಟಮ್ ಇದು. ಇದಕ್ಕೆ ತೇವಾಂಶ ಪೆಸಿಫಿಕ್ ಮಹಾಸಾಗರ, ವೆಸ್ಟರ್ನ್ ಪೆಸಿಫಿಕ್ ಮತ್ತು
ದಕ್ಷಿಣ ಚೀನಾ ಸಮುದ್ರದಿಂದ ಸಿಗುತ್ತೆ. ಸಾಮಾನ್ಯವಾಗಿ ಇವೆರಡು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಿರ್ತಾವೆ. ಆದರೆ ಈ ಬೇಸಿಗೆಯಲ್ಲಿ ಏನಾಗಿದೆ ಗೊತ್ತಾ, ಎರಡು ಬೃಹತ್ ವ್ಯವಸ್ಥೆಗಳು ಇಂಟರ್ ಕನೆಕ್ಟ್ ಆಗಿವೆ, ಅಂದ್ರೆ ಒಂದಕ್ಕೊಂದು ಬೆಸ್ತ್ಕೊಂಡಿವೆ. ಯಾವಾಗ ಈ ಎರಡು ಭಾರಿ ಮಳೆ ತರುವ ಸಿಸ್ಟಮ್ಗಳು ಒಂದಾಗುತ್ತವೆಯೋ ಆಗ ಇಡೀ ಏಷ್ಯಾ ಖಂಡದ ಮೇಲೆ ಒಂದು ಕಂಟಿನ್ಯೂಯಸ್ ಮಳೆಯ ಬೆಲ್ಟ್ ಸೃಷ್ಟಿಯಾಗುತ್ತದೆ. ಹಾಗಾದ್ರೆ ಈ 10,000 ಕಿಲೋಮೀಟರ್ ಉದ್ದದ ಮೋಡ ಸೃಷ್ಟಿಯಾಗಿದ್ದಾದ್ರೂ ಹೇಗೆ? ಇದರ ಹಿಂದಿನ ಸೈನ್ಸ್ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಿ. ಮೇ, ಜೂನ್, ಜುಲೈ ತಿಂಗಳಲ್ಲಿ ಏನಾಯ್ತು ಅಂದ್ರೆ ಏಷ್ಯಾದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ವಿಪರೀತ ಸೆಕೆ ಶುರುವಾಯಿತು. ಭಾರಿ ಉಷ್ಣಾಂಶ ಸೃಷ್ಟಿಯಾಯಿತು. ಟಿಬೇಟ್ ಇರೋದೇ ಅತಿ ಎತ್ತರದ ಪ್ರದೇಶದಲ್ಲಿ. ಅಲ್ಲಿ ಸೂರ್ಯನ ಬಿಸಿಲು ನೇರವಾಗಿ ಬಿದ್ದಾಗ ಆ ಪ್ರದೇಶ ಅಕ್ಷರಶಃ ಒಂದು ಬೆಂಕಿಯ ಕುಲುಮೆಯಂತೆ ಕಾಯಲು ಶುರುವಾಯಿತು. ಯಾವಾಗ ಭೂಮಿ ವಿಪರೀತವಾಗಿ ಕಾಯುತ್ತೋ ಅಲ್ಲಿ ಲೋ ಪ್ರೆಷರ್ ಅಂದ್ರೆ ವಾಯುಭಾರ ಕುಸಿತ ಉಂಟಾಗುತ್ತೆ. ಪ್ರಕೃತಿಯ ನಿಯಮವೇನು ಗೊತ್ತಾ, ಎಲ್ಲಿ ಪ್ರೆಷರ್ ಕಡಿಮೆ ಇರುತ್ತೋ ಆ ಜಾಗವನ್ನ ಬ್ಯಾಲೆನ್ಸ್ ಮಾಡಲು ಬೇರೆ ಕಡೆಯಿಂದ ಗಾಳಿ ನುಗ್ಗಿ ಬರುತ್ತೆ. ಇದೇ ನೋಡಿ ಪ್ರಕೃತಿಯ ಆಟ. ಈ ಟಿಬೆಟ್ನ ಲೋ ಪ್ರೆಷರ್ ಅನ್ನೋದು ಒಂದು ಭಾರಿ ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ತರಹ ಕೆಲಸ ಮಾಡ್ತು. ಅರೇಬಿಯನ್ ಸಮುದ್ರ, ಬಂಗಾಳ ಕೊಲ್ಲಿಯಿಂದ ವಿಪರೀತ ತೇವಾಂಶವಿರುವ ಗಾಳಿಯನ್ನ ತನ್ನ ಕಡೆಗೆ ಭರದಿಂದ ಎಳೆದುಕೊಳ್ತು. ಹೀಗೆ ಸಮುದ್ರದಿಂದ ನುಗ್ಗಿ ಬಂದ ತೇವಾಂಶ ಭರಿತ ಗಾಳಿ ನೇರವಾಗಿ ಹೋಗಿ ಅಪ್ಪಳಿಸಿದ್ದು ಯಾರಿಗ್ ಗೊತ್ತಾ? ದಿ ಗ್ರೇಟ್ ಹಿಮಾಲಯನ್ ಪರ್ವತಗಳಿಗೆ. ಹಿಮಾಲಯವನ್ನ ಅಷ್ಟು ಸುಲಭವಾಗಿ ದಾಟ್ಕೊಂಡು ಹೋಗೋದು ಗಾಳಿಗೂ ಸಾಧ್ಯವಿಲ್ಲ. ಪರ್ವತಕ್ಕೆ ಡಿಕ್ಕಿ ಹೊಡೆದ ಗಾಳಿ ಅನಿವಾರ್ಯವಾಗಿ ಮೇಲಕ್ಕೆ ಏರಲು ಶುರುವಾಯಿತು. ಗಾಳಿ ಮೇಲಕ್ಕೆ ಹೋದಂತೆಲ್ಲ ಟೆಂಪರೇಚರ್ ಕಡಿಮೆಯಾಗಿ ತಣ್ಣಗಾಯಿತು. ನೀರಾವಿ ಕಂಡೆನ್ಸ್ ಆಗಿ ಅಲ್ಲೇ ಕರಗಿ ಬೃಹತ್ ದಟ್ಟವಾದ ಮೋಡಗಳಾಗಿ ಸೃಷ್ಟಿಯಾಯಿತು. ಅದಕ್ಕೆ ಭಾರತ, ನೇಪಾಳ, ಟಿಬೆಟ್ ಭಾಗದಲ್ಲಿ ಇಷ್ಟೊಂದು ಮೋಡಗಳು ಒಟ್ಟಾಗಿ ಸೇರ್ಕೊಂಡಿವೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ. ಭೂಮಿ ತನ್ನ ಅಕ್ಷದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತಿರುತ್ತಲ್ಲ, ಆ ಕಾರಣದಿಂದ ಸೃಷ್ಟಿಯಾಗುವ ಕೊರಿಯೋಲಿಸ್ ಫೋರ್ಸ್ ಅನ್ನುವ ಬಲ ಈ ಗಾಳಿಯನ್ನ ಬಲಭಾಗಕ್ಕೆ ಅಂದ್ರೆ ಪೂರ್ವ ದಿಕ್ಕಿಗೆ ತಿರುಗಿಸುತ್ತದೆ. ಈ ಫೋರ್ಸ್ ಮತ್ತು ಮೇಲ್ಭಾಗದ ಗಾಳಿಯ ಕಾರಣದಿಂದ ಈ ದೈತ್ಯ ಮೋಡಗಳ ಸರಮಾಲೆ ಹಾಗೆ ಚೀನಾ, ಯೆಲ್ಲೋ ಸಿ, ದಕ್ಷಿಣ ಕೊರಿಯಾ, ಜಪಾನ್ ಕಡೆಗೆ ನಿರಂತರವಾಗಿ ತಳ್ಳಲ್ಪಡುತ್ತದೆ. ಹೀಗೆ ಶುರುವಾದ ಸಿಸ್ಟಮ್ ಒಂದು ಬೃಹತ್ 10,000 ಕಿಲೋಮೀಟರ್ ಉದ್ದದ ಮೋಡದ ಸರಪಳಿಯಾಗಿ ಬದಲಾಗಿದೆ. ವಿಜ್ಞಾನಿಗಳು ಇದನ್ನ ಮಾನ್ಸೂನ್ ಕನ್ವರ್ಷನ್ ಝೋನ್ ಅಂತ ಕರೀತಾರೆ. ಇಲ್ಲಿ ಗಾಳಿ ಬೇರೆ ಬೇರೆ ದಿಕ್ಕಿನಿಂದ ಬಂದು ಒಂದಾಗುತ್ತೆ, ಕೆಳಗೆ ಬರೋದಿಲ್ಲ, ಬದಲಾಗಿ ಮೇಲಕ್ಕೆ ಹೋಗ್ತಾ ಇರುತ್ತೆ. ಮೋಡಗಳು ದಟ್ಟವಾಗ್ತಾ ಇರ್ತವೆ. ಇದರ ಅರ್ಥ ನಮಗೆ ಭಾರಿ ಮಳೆಯಾಗುವ, ಹೆವಿ ರೈನ್ ಫಾಲ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ನಮ್ಮ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ, ಈ ದೈತ್ಯ ಮೋಡದಿಂದ ನಮ್ಗೆ ಲಾಭನ ಅಥವಾ ಅನಾಹುತ ಕಾದಿದ್ಯಾ? ಗ್ಯಾರಂಟಿ ಬಂಪರ್ ಮಳೆ ಆಗುತ್ತಾ? ಒಂದ್ ಕಡೆ ಸೂಪರ್ ಎಲ್ನಿನೋ ಬಂದು ಬರಗಾಲ ಬರುತ್ತೆ ಅಂತ ನಾವೆಲ್ಲ ಹೆದರಿದ್ವಿ. ಆದ್ರೆ ಈ ದೊಡ್ಡ ಕ್ಲೌಡ್ ಬ್ಯಾಂಡ್ ನಮ್ಮ ಸೌತ್ ವೆಸ್ಟ್ ಮಾನ್ಸೂನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಆದ್ರೆ ಆಕಾಶದಲ್ಲಿ ಇಷ್ಟೊಂದು ಮೋಡ ಇದೆ ಅಂದ ತಕ್ಷಣ ಭೂಮಿ ಮೇಲೆ ಸುರ್ದೇ ಬಿಡುತ್ತೆ ಅಂತ 100ಕ್ಕೆ 100 ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರಕೃತಿಯಲ್ಲಿ ಇನ್ನೂ ಹಲವಾರು ಫ್ಯಾಕ್ಟರ್ಗಳು ಕೆಲಸ ಮಾಡ್ತಾವೆ. ಅದರಲ್ಲಿ ಮುಖ್ಯವಾದದ್ದು ಇಂಡಿಯನ್ ಓಷಿಯನ್ ಡೈಪೋಲ್, ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗ ಮತ್ತು ಪೂರ್ವ ಭಾಗದ ನೀರಿನ ಉಷ್ಣಾಂಶದಲ್ಲಿ ಆಗುವ ಬದಲಾವಣೆ ಇದು. ಪಶ್ಚಿಮದ ಕಡೆ ನೀರು ಬೆಚ್ಚಗಾಗಿ, ಇಂಡೋನೇಷ್ಯಾ ಕಡೆ ನೀರು ತಣ್ಣಗಾಗಿದ್ರೆ ಅದನ್ನ ಪಾಸಿಟಿವ್ ಐಒಡಿ ಅಂತ ಕರೀತಾರೆ. ಇದು ನಮ್ಮ ಭಾರತಕ್ಕೆ ತುಂಬಾನೇ ಒಳ್ಳೆಯದು. ಇದರಿಂದ ಭಾರಿ ಮಳೆ ಆಗುತ್ತೆ. ಆದರೆ ಉಲ್ಟಾ ಆಗಿ ನೆಗೆಟಿವ್ ಆದ್ರೆ ಮಳೆ ಕೈ ಕೊಡುತ್ತೆ. ಆದರೆ ಸದ್ಯದ ಈ ಮೋಡಗಳ ರಚನೆಯನ್ನ ನೋಡಿದ್ರೆ ನಮಗೆ ಈ ಮಳೆಯಿಂದ ಬಹಳ ಪಾಸಿಟಿವ್ ಲಾಭವಿದೆ ಅಂತಾನೆ ಹೇಳಬಹುದು. ಇದು ಕೃಷಿಗೆ, ಅದರಲ್ಲೂ ಖಾರಿಫ್ ಬೆಳೆಗಳಿಗೆ ಹೇಳಿ ಮಾಡಿಸಿದಂತಿದೆ. ಮಣ್ಣಿನ ತೇವಾಂಶ ಹೆಚ್ಚಾಗುತ್ತೆ, ನೀರಾವರಿ ಬೇಡಿಕೆ ಕಡಿಮೆ ಆಗುತ್ತೆ, ಡ್ಯಾಮ್ಗಳು, ಜಲಾಶಯಗಳು, ನದಿಗಳು ಭರ್ತಿಯಾಗ್ತವೆ. ಡ್ಯಾಮ್ಗಳು ಭರ್ತಿಯಾದ್ರೆ ಹೈಡ್ರೋ ಪವರ್ ಮೂಲಕ ವಿದ್ಯುತ್ ಉತ್ಪಾದನೆ ಹೆಚ್ಚಾಗುತ್ತೆ. ಇಡೀ ಇಕೋಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಆದರೆ ಅತಿಯಾದರೆ ಅಮೃತವು ವಿಷ ಅನ್ನುವ ಹಾಗೆ ಈ ದೈತ್ಯ ಮೋಡಗಳಿಂದ ನಮಗೆ ಅಪಾಯವೂ ಇದೆ. ವಿಪರೀತ ಮಳೆಯಾಗಿ ಊರುಗಳಿಗೆ ಊರೇ ಮುಳುಗುವ ಫ್ಲಾಶ್ ಫ್ಲಡ್ಸ್, ನಗರಗಳು ಮುಳುಗುವ ಅರ್ಬನ್ ಫ್ಲಡ್ಡಿಂಗ್, ಭೂಕುಸಿತ, ಮಣ್ಣಿನ ಸವೆತ ಆಗುವ ಭಾರಿ ಅಪಾಯವಿದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ಈ ಮಾನ್ಸೂನ್ ತೀವ್ರಗೊಂಡಿದ್ರಿಂದ ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಎಕ್ಸ್ಟ್ರೀಮ್ ಮಳೆಯಾಗುವ ಎಚ್ಚರಿಕೆ ಕೊಟ್ಟು ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಪ್ರಕೃತಿ ಯಾವಾಗ, ಹೇಗೆ, ಯಾವ ರೂಪದಲ್ಲಿ ತನ್ನ ಶಕ್ತಿಯನ್ನ, ತನ್ನ ರೌದ್ರಾವತಾರವನ್ನ ತೋರಿಸುತ್ತೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಯಾವುದೇ ವಿಜ್ಞಾನಿಗೂ ಅಸಾಧ್ಯ. ಸ್ನೇಹಿತರೆ, ಒಂದ್ ಕಡೆ ಮಳೆಯೇ ಬರಲ್ಲ, ಬರಗಾಲ ಬರುತ್ತೆ ಅನ್ನುವ ಲೆಕ್ಕಾಚಾರ
ಇನ್ನೊಂದು ಕಡೆ ಯಾರು ಊಹಿಸಲು ಸಾಧ್ಯವಾಗದಂತಹ 10,000 ಕಿಲೋಮೀಟರ್ ಉದ್ದದ ದೈತ್ಯ ಮೋಡಗಳ ಸುನಾಮಿ. ಮನುಷ್ಯ ಎಷ್ಟೇ ಮುಂದುವರೆದ್ರು, ಟೆಕ್ನಾಲಜಿ ಎಷ್ಟೇ ಬೆಳೆದ್ರು, ಪ್ರಕೃತಿಯ ಮುಂದೆ ನಾವೆಲ್ಲರೂ ಬರೀ ಮರಳಿನ ಕಣಗಳು ಅಷ್ಟೇ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಮುಂದೆ ಈ ದೈತ್ಯ ಮೋಡ ಭೂಮಿಯ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡುತ್ತೆ, ಬಂಪರ್ ಮಳೆ ತರುತ್ತಾ ಅಥವಾ ಅನಾಹುತ ಸೃಷ್ಟಿಯಾಗುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.